ಸಸ್ಯ ಸಂರಕ್ಷಣೆ ಬಗ್ಗೆ ನೋಡೋದಾದರೆ ಈಗ ಎಲೆ ತಿನ್ನೋ ಹುಳು ಒಂದು ಬರುತ್ತೆ, ಮತ್ತು ಹೇನುಗಳು ಬರ್ತವೆ, ಹಿಟ್ಟು ತಿಗಣೆ ಬರುತ್ತೆ. ಅದೇ ರೀತಿ ಒಂದೆರಡು ನುಸಿಗಳು ಕೂಡ ಬರುತ್ತೆ. ನುಸಿಗಳಲ್ಲಿ ಒಂದು ಎಲೆ ಮೇಲೆ ಕೂತ್ಬಿಟ್ಟು ಒಂದು ರಸ ಇರ್ತಕ್ಕಂಥ ಒಂದು ಕೀಟ ಇದೆ, ಇನ್ನೊಂದು ಎರಿಯೋಫಿಡ್ ಆ ನುಸಿಗಳು ಕೂಡ ಬರುತ್ತೆ. ನಿರ್ವಹಣೆ ಅಂತಂದರೆ ಈಗ ಎಲೆ ತಿನ್ನೋ ಹುಳು ಒಂದು ಪತಂಗದ ಜಾತಿಯ ಒಂದು ಮರಿಹುಳು ಎಲೆಗಳನ್ನು ತಿನ್ನುತ್ತೆ. ಅದೇ ರೀತಿ ಈಗ ರಸ ಇರ್ತಕ್ಕಂಥ ಜೇನು ತಿಗಿ ಹೇನುಗಳು ರಸ ಇರೋದ್ರಿಂದ ಎಲೆಗಳೆಲ್ಲ ಹಳದಿ ಆಗ್ತಕ್ಕಂಥದ್ದು, ಮುಟ್ರುಗೊಳ್ತಕ್ಕಂಥದ್ದಾಗ್ತದೆ. ಹಾಗೆ ಈ ನುಸಿಗಳು ಕೂಡ ಎಲೆ ಮೇಲೆ ಇದ್ಬಿಟ್ಟು ರಸ ಇರೋದ್ರಿಂದ ಎಲೆಗಳ ಮೇಲೆ ಒಂಥರ ಬಿಳಿ ಚುಕ್ಕೆಗಳಾಗೋದು, ಎಲೆಗಳು ಮುದುರೋದು ಹಾಗೆಲ್ಲ ಆಗುತ್ತೆ. ಸೊ ಇವುಗಳ ನಿಯಂತ್ರಣಕ್ಕೆ ನೋಡೋದಾದರೆ ನಮಗೆ ಮೆಲಾಥಿಯಾನ್ 2 ಮಿಲಿ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಯಶಸ್ವಿಯಾಗಿ ಎಲ್ಲ ಹುಳುಗಳನ್ನು ನಿಯಂತ್ರಣ ಮಾಡ್ಬೋದು. ರೋಗಗಳು ಅಂದರೆ ಒಂದು ಎಲೆ ಚುಕ್ಕಿ ರೋಗ ಒಂದು ಬರುತ್ತೆ. ಎಲೆ ಚುಕ್ಕಿ ರೋಗ ಬಂದಾಗ ಎಲೆಗಳ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದುಬಿಟ್ಟು ಅದು ದೊಡ್ಡದಾಗಿ ಎಲೆಗಳೆಲ್ಲ ಉದುರೋಗ್ತಕ್ಕಂಥದ್ದು. ಸೊ ಇದರ ನಿರ್ವಹಣೆ ಅಂತಂದರೆ 2 ಗ್ರಾಮ್ ಆ್ಯಂಕೋಜಬ್ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ನಾವು ಇದು ರೋಗವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು.